ಅತ್ತೆ, ಪಾಪು ಎಷ್ಟು ಚೆನ್ನಾಗಿದೆ. ದೀಪ್ತಿ, ಅದಕ್ಕೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ದೀಪ್ತಿ. ಅದಕ್ಕೆ ಡಿಲಿವರಿ ತುಂಬ ಕಷ್ಟ ಆಯಿತು ಅನ್ಸುತ್ತಲ್ವ ನಿಮಗೆ? ಇಷ್ಟೊಂದು ಒದ್ದಾಡ್ತಿದ್ರಿ ಅದಕ್ಕೆ ನೀವು. ಅಯ್ಯೋ, ನೀವು ಇಲ್ಲಿ ಲೇಬರ್ ರೂಮಲ್ಲಿ ಒದ್ದಾಡ್ತಾ ಇದ್ರೆ, ಕಿರ್ಚಾಡ್ತಿದ್ರೆ, ಹೊರಗಡೆ ಅಣ್ಣ ವಿಲ 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 ಅಂತ ಒದ್ದಾಡ್ತಾ ಇದ್ದ. ಅವನು ಗೂಳಾಡೋದೊಂದೇ ಬಾಕಿ. ಅಯ್ಯೋ, ಅವನ ಮುಖ ನೋಡೋಕೆ ಆಗ್ತಿರ್ಲಿಲ್ಲ ಅದಕ್ಕೆ. ಹೆಂಗೋ ನಾರ್ಮಲ್ ಡಿಲಿವರಿನೇ ಆಯ್ತಲ್ಲ, ಖುಷಿ ಆಯಿತು ಅದಕ್ಕೆ. ಪಾಪು ತುಂಬ ಚೆನ್ನಾಗಿದ್ದಾಳೆ, ಮಲ್ಕೊಂಡ್ಬಿಟ್ಟಿದ್ದಾಳೆ. ಹೌದು ದೀಪ್ತಿ, ನೀನು ಹೇಳಿದ ನಿಜ. ನನಗಂತೂ ತುಂಬ ಪೇಯ್ನ್ ಆಗ್ತಾಯಿತ್ತು. ಅಪ್ಪ, ಯಾವಾಗಪ್ಪ ಈ ನೋವಿಂದ ಮುಕ್ತಿ ಕೊಡ್ತೀಯಾ ಅನ್ನೋ ಥರ ಅನ್ನಿಸ್ತಾ ಇತ್ತು ದೀಪ್ತಿ. ತುಂಬ ಕಷ್ಟ ಆಯಿತು. ಆಮೇಲೆ ನಿಮ್ಮ ಅಣ್ಣ ಒಳಗಡೆ ಬಂದ್ರಲ್ಲ, ಬಂದಮೇಲೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಆದಂಗೆ ಆಯಿತು. ಅವ್ರ ಕೈ ಇಟ್ಕೊಂಡಿದ್ರು, ಹೇಗೋ ಅವರು ಸಪೋರ್ಟಿವ್ ಆಗಿದ್ದಕ್ಕೆ ನನಗೂ ಒಂಚೂರು ಧೈರ್ಯ ಬಂತು. ಹೇಗೋ ನಾರ್ಮಲ್ ಡಿಲಿವರಿನೇ ಆಯಿತು. ನನಗೂ ಖುಷಿ ಆಯಿತು ದೀಪ್ತಿ. ಪಾಪು ಎದ್ದಿದ್ಲು ಆವಾಗಲೇ. ಸ್ವಲ್ಪ ಹಾಲು ಕುಡಿಸು ಅಂತ ಹೇಳಿದ್ರಾ, ಹಾಗೆ ಹಾಲು ಕುಡಿಸ್ತಾ ಇದ್ದೆ, ಹಾಗೆ ಮಲ್ಕೊಂಡ್ಳು. ಸರಿ ಮಲ್ಕೊಳ್ಳಿ ಬಿಡು ಅಂತ ಸುಮ್ಮನಾದೆ. ಹೌದಾ ಅದಕ್ಕೆ? ಸರಿ ಬಿಡಿ, ಮಲ್ಕೊಳ್ಳಿ. ನಾನು ನಿಮ್ಮ ಡಿಲಿವರಿ ಟೈಮಲ್ಲಿ ನಾನು ಇಲ್ಲೇ ಇದ್ದೆ. ಆಮೇಲೆ ಡಿಲಿವರಿ ಆಯಿತು ಅಂತ ಗೊತ್ತಾಯ್ತಾ, ಮಗು ಮುಖ ನೋಡಿಕೊಂಡು. ಹಾಗೆ ಇವಳು ತುಂಬ ಫೋನ್ ಮಾಡ್ತಿದ್ಲು. ಅಯ್ಯೋ ಮಮ್ಮಿ ಬನ್ನಿ ಮಮ್ಮಿ, ನಾನು ಪಾಪನ ನೋಡಬೇಕು ಮಮ್ಮಿ, ಪ್ಲೀಸ್ ಮಮ್ಮಿ ಬನ್ನಿ ಮಮ್ಮಿ ಬನ್ನಿ ಮಮ್ಮಿ ಅಂತ. ಈ ಡ್ರೈವರ್ಗೆ ಬೇರೆ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು, ನಿಂದು ಬಟ್ಟೆಗಳು ಮತ್ತು ಸ್ವಲ್ಪ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿದ್ವಲ್ಲ, ಅದೆಲ್ಲ ತೊಗೊಂಡು ಬಂದ್ಬಿಡು ಅಂತ ಹೇಳಿದ್ವಾ. ಅದೆಲ್ಲ ತೊಗೊಂಡು ಡ್ರೈವರ್ ಇಲ್ಲಿ ತಂದ್ಬಿಟ್ಟು ಕಾರ್ ಪಾರ್ಕಿಂಗಲ್ಲಿ ಹಾಕಿದ್ದಾನೆ. ಹಾಕ್ಬಿಟ್ಟು ಏನೋ ಎಮರ್ಜೆನ್ಸಿ ಕೆಲಸ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟಿದ್ದಾನೆ. ಮತ್ತೆ ಬಂದ್ರಾಯ್ತು, ಇನ್ನೇನೆಲ್ಲ ಹಾಸ್ಪಿಟಲಲ್ಲೇ ಇದ್ದಾರಲ್ಲ, ಇನ್ನೂ ಸ್ವಲ್ಪ ಹೊತ್ತು ಅವರು ಹೊರಡಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಅಯ್ಯೋ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಇವಳನ್ನ ಕರ್ಕೊಂಡು ಬಂದಿದ್ದು. ಮಂಜುಳಮ್ಮನೂ ಬರ್ತೀನಿ ಅಂತ ಹೇಳ್ತಾಯಿದ್ರು. ಡ್ರೈವರ್ ಈ ಥರ ಕೈ ಕೊಟ್ಬಿಟ್ನಾ, ಹಾಗಾಗಿ ಮಂಜುಳಮ್ಮನೂ ಇದು ಮಾಡೋಕ್ಕಾಗಲಿಲ್ಲ. ಡ್ಯಾಡಿ ಮಮ್ಮಿ ಇನ್ನೊಂದು ಕಾರಲ್ಲಿ ಏನೋ ಶಾಪಿಂಗ್ ಮಾಡ್ಕೊಂಬರ್ತೀವಿ ಅಂತ ಹೋಗಿದ್ದಾರೆ. ಹೌದಾ, ಬಿಡು ಪರವಾಗಿಲ್ಲ ದೀಪ್ತಿ. ಅತ್ತೆ ಅತ್ತೆ, ಪಾಪನ ನಾನೊಂದು ಸರಿ ಎತ್ಕೋತೀನಿ ಅತ್ತೆ, ಪ್ಲೀಸ್ ನನಗೆ ಕೊಡ್ತೀರಾ? ಸ್ವೀಟಿ, ನಿನ್ನ ಪಾಪನ ಎತ್ಕೊಳ್ಳೋಕ್ಕಾಗಲ್ಲಮ್ಮ, ಅದು ಇನ್ನೂ ಚಿಕ್ಕ ಪಾಪು, ಅದನ್ನು ನಿನ್ನ ಕೈಲಿ ಎತ್ಕೊಳ್ಳೋದಕ್ಕಾಗಲ್ಲ, ಬೇಡ ಸುಮ್ಮನಿರು. ಅತ್ತೆ ಪ್ಲೀಸ್ ಅತ್ತೆ, ಮಮ್ಮಿ ಯಾವಾಗಲೂ ಹಿಂಗೇನೇನೆ, ಏನಾದರೂ ಮಾಡ್ತೀನಿ ಅಂದರೆ ಇದೇ ಥರ ಹೇಳ್ತಿರ್ತಾರೆ. ಅತ್ತೆ ನೀವು ಪಾಪನ ನನಗೆ ಕೊಡ್ತೀರಾ ಅಲ್ವಾ ಅತ್ತೆ? ಕೊಡ್ತೀನಿ ಬಂಗಾರ, ಆದರೆ ಪಾಪು ಇನ್ನೂ ಚಿಕ್ಕ ಪಾಪು ಅಲ್ವಾ, ಅದಕ್ಕೆ ಇನ್ನು ಬಲ ಇರಲ್ಲ. ಹಾಗಾಗಿ ಈಗ ಬೇಡ, ಈಗ ಸ್ವಲ್ಪ ದಿನ ನಾನೇ ನೋಡ್ಕೋತೀನಿ. ಆಮೇಲೆ ಸ್ವಲ್ಪ ದೊಡ್ಡೋಳಾಗ್ತಾಳಲ್ಲ ಪಾಪು, ಆವಾಗ ನಿನ್ನ ಜೊತೆನಲ್ಲೇ ಬಿಡ್ತೀನಿ. ನೀನೇ ಆಟಾಡಿಸ್ಬೇಕು, ನೀನೇ ಊಟ ಮಾಡಿಸ್ಬೇಕು, ನೀನೇ ಹೋಮ್ವರ್ಕ್ನ ಬರೆಸ್ಬೇಕು, ಎಲ್ಲ ಜವಾಬ್ದಾರಿ ನೀನೇ ತಗೊಂಡು ನೋಡ್ಕೋಬೇಕು. ಓಕೆನಾ? ಅಂದರೆ ಅತ್ತೆ ಇವಾಗ ನೀವು ನನಗೆ ಕೊಡಲ್ಲ ಅಲ್ವಾ? ಹಂಗಲ್ಲ ಬಂಗಾರ, ಅರ್ಥ ಮಾಡ್ಕೊಪ್ಪ. ಈಗಿನ್ನೂ ಚಿಕ್ಕ ಪಾಪು ಅಲ್ವಾ, ಇವಾಗ ತಾನೇ ಹುಟ್ಟಿರೋ ಪಾಪು ಅಲ್ವಾ, ಅದಕ್ಕೆ ದೊಡ್ಡೋಳಾದ್ಮೇಲೆ ನೀನೇ ಆಟಾಡಿಸುವಂತೆ. ಅತ್ತೆ ಆದರೂ ನನಗೆ ಪಾಪು ನೋಡ್ತಾ ಇದ್ದೆ, ನನಗೂ ಎತ್ಕೋಬೇಕು ಅನ್ನಿಸ್ತಾ ಇದೆ, ಏನು ಮಾಡಲಿ? ಸ್ವೀಟಿ, ಎಷ್ಟು ಹಠ ಮಾಡ್ತೀಯಾ? ಪಾಪುನ ಎತ್ಕೋಬೇಕು ಅನ್ಸಿದ್ರೆ ನೀನು ತೊಡೆ ಮೇಲೆ ಹಾಕಿಸ್ಕೊಡ್ತೀನಿ ನಾನೇನೇನೆ. ನೀಟಾಗಿ ಹಾಗೆ ಕೂರಿಸ್ಕೊಂಡು ವಾಪಸ್ ಕೊಟ್ಬಿಡ್ಬೇಕು. ನಿನ್ನ ಕೈಲಿ ಪಾಪುನ ಎತ್ಕೊಳ್ಳೋದಕ್ಕಾಗಲ್ಲ, ಚಿಕ್ಕ ಪಾಪು ಅಲ್ವಾ, ಅದಕ್ಕೆ. ಹೌದಾ ಮಮ್ಮಿ, ಸರಿ ಆಯಿತು, ಹಾಗೆ ಮಾಡ್ತೀನಿ. ಗೀತಾ, ಹೇಗಿದೆಯಮ್ಮ? ಹಾಂ, ಚೆನ್ನಾಗಿದ್ದೀನಿ ಮಾವ. ಏನು ನನ್ನ ಮುದ್ದು ಮೊಮ್ಮಗಳಾಗಲೇ ಮಲ್ಕೊಂಡ್ಬಿಟ್ಟಿದ್ದಾಳೆ? ಸರಿ ಸರಿ ಕಣಮ್ಮ, ಆಯ್ತು. ಇವಾಗ ಮಲ್ಕೊಂಡು ನಾನು ಹೊರಗಡೆ ಇರ್ತೀನಿ. ತುಂಬಾ 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 ಇಷ್ಟ ಆಯ್ತು ನನಗೆ ಪಾಪು. ಸ್ವೀಟಿ, ಏನಿದು ಎಲ್ಲರೂ ಪಾಪು ಬಂದು ನೋಡ್ದಾ? ಅವಳಿಗೆ ಇಷ್ಟ ಆದ್ಲು ಪಾಪು ನಿಂಗೆ? ಸ್ವಲ್ಪ ರೆಸ್ಟ್ ಮಾಡ್ಲಿ, ನಡೀರಿ ಹೊರಗಡೆ ಇರಿ. ನಿಮ್ಮ ಅತ್ತೆ ಬಂದು ನೋಡವ. ಈಗ ಅವಳು ಏನ್ ಮಾಡ್ತಿದ್ದಾಳೆ? ಅವಳು ನಿನ್ನ ನೋಡೋದಕ್ಕೆ ತಾನೇ ಬಂದಿರೋದು. ನಾವು ನೋಡಿದ್ರೆ ತಪ್ಪು ಡಿಸ್ಟರ್ಬ್ ಮಾಡ್ತಿದೀವಿ, ಅವಳು ನೋಡಿದ್ರೆ ಏನು ತಪ್ಪಿಲ್ಲ. ಅವಳು ಇವಾಗ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬೇಕು. ನೀವು ನಡೀರಿ, ಪಾಪು ಎದ್ಮೇಲೆ ನಾನು ಕರ್ಕೊಂಡ್ ಬರ್ತೀನಿ, ಅಲ್ಲೇ ಮಾತಾಡ್ಸೋರಿ. ಹಾ ಸರಿ ಮಮ್ಮಿ, ಆಯ್ತು. ಸ್ವೀಟಿ ಬಾ, ನಾವು ಹೊರಗಡೆ ಇರೋಣ. ಎಲ್ಲೆಲ್ಲಿ ಬಂಗಾರಿ, ಇನ್ನೂ ಎದ್ದೇ ಇಲ್ಲ ಪಾಪು. ಸ್ವೀಟಿ, ಪಾಪು ಮಲ್ಕೊಂಡಿದೆ ಅಲ್ವಾ, ಎದ್ಮೇಲೆ ನಾನೇ ಕರ್ಕೊಂಬರ್ತೀನಿ. ಈಗ ಮಮ್ಮಿ ಜೊತೆ ಹೊರಗಡೆ ಇರು, ಗುಡ್ಗಲ್ ಥರ. ಸರಿ ಅಜ್ಜಿ, ಆಯಿತು. ಗೀತಾ, ನೀನು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡು. ಪಾಪು ಏನಾದರೂ ಎದ್ದತ್ರೆ ನಾನು ಕರ್ಕೊಂಡು ಹೋಗ್ತೀನಿ, ಆಯಿತಾ? ಮಲ್ಕೊ ನೀನು. ಸರಿ ಅತ್ತೆ. ಅಮ್ಮ ಸರಿ, ನಾನಿನ್ನ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಗಿರಿ, ಅದು ನಿನ್ನ ತಂಗಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೆ. ಸಾಯಂಕಾಲ ನೀನು ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ನಿನ್ನ ತಂಗಿ ಮನೆಗೆ ಹೋಗ್ಬಿಟ್ಟು ಬರೋಣ. ಶರ್ಮಿಳ ಮನೆಗ? ಈಗ ಯಾಕಮ್ಮ? ಮೊನ್ನೆ ಹೋಗಿದ್ದು, ನಾವಿನ್ನೂ ಹೋಗಿ ಮಾತಾಡಿಸ್ತಿಲ್ಲ, ಹೆಂಗವಳೋ ಏನೋ. ಒಂದ್ಸರಿ ಹೋಗಿ ನೋಡ್ಕೊಂಬರೋಣ ಅಂತ ಮನ್ಸ್ಕಂಗೆ ಅನ್ನಿಸ್ತೈತೆ ಕಣಪ್ಪ, ಅದಕ್ಕೆ ಹೋಗಿ ನೋಡ್ಕೊಬರೋಣ.
ಅಲ್ಲಮ್ಮ, ಶರ್ಮಿಳಂಗೆ ಒಂದು ಫೋನ್ ಮಾಡಿ ಕೇಳಬೇಕಾಗಿತ್ತು. ಬರೋಣ ಏನು ಎತ್ತ ಅಂತವ. ಹಂಗೇನಾದ್ರು ಬಾ ಅಂತ ಅಂದರೆ ಬೇಕಿದ್ರೆ ಸಾಯಂಕಾಲ ಹೋದ್ರಾಯ್ತು. ಪಾಪ ಅಲ್ಲಿ ಅವಳಿಗೆ ಯಾವ ಥರ ಪರಿಸ್ಥಿತಿ ಇದೆಯೋ ಏನೋ, ಅವ್ರ ಅತ್ತೆ ಮಾವ ಅವರೆಲ್ಲ ಏನಾದರೂ ಅಂದ್ಕೊಂಡ್ರೆ. ಅಯ್ಯೋ ಏನು ಯಾಕೆ ಅನ್ಕೋತಾರಪ್ಪ. ಈಗ ನಮ್ಮನೆ ಮಾಲ ಅವ್ರ ಮನೇಲಿ ಇರಬೇಕಾದ್ರೆ ನಾವು ಹೋಗಿ ಬರಬೇಕು. ಹಂಗೆಲ್ಲ ಇದು ಮಾಡೋಕ್ಕಾಗಲ್ಲ. ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬಂದ್ಬಿಡೋಣ. ಈಗ ಅವತ್ತಿಂದನೂ ಏನು ಹೋಗೋಣ ಅನ್ಕೊಂಡು ನನಗೂ ಹೋಗೋಕ್ಕಾಗಿಲ್ಲ ಕಣಪ್ಪ. ಇವತ್ತು ಸಾಯಂಕಾಲ ಬೇಗ ಬಾ, ಕೆಲಸ ಮುಗಿಸ್ಕೊಂಡು ಬೇಕಿದೆ ಹೋಗಿ ಮಾತಾಡಿಸ್ಕೊಂಡು ಒಳ್ಳೇದು ಕೆಟ್ಟದ್ದು ಕೇಳ್ಕೊಂಡು ಬಂದ್ರಾಯ್ತು. ಈಗ ನೀನೇನು ಮಾಡಬೇಕು ಅಂತ ಅನ್ಕೊಂಡಿದ್ಯಪ್ಪ? ಅಲ್ಲ, ಹೋಗಿ ಬರೋಣ ಬಿಡು. ನನಗೇನು ಹೋಗೋದು ಬೇಡ ಅಂತ ಅಲ್ಲ. ಅಲ್ಲ, ಅಲ್ಲಿ ಪರಿಸ್ಥಿತಿ ಹೆಂಗೈತೋ ಏನೋ ಅಂತ ಅಷ್ಟೇ ಯೋಚನೆ ಮಾಡ್ತಿರೋದು. ಅಯ್ಯೋ ಎಲ್ಲ ಪರಿಸ್ಥಿತಿನೂ ಒಂದೇಯಾ? ಎಲ್ಲ ಸರಿ ಹೋಯ್ತದೆ, ಹೋಗಿ ಬರೋಣ ಬಿಡು. ಸರಿ ಅಮ್ಮ, ಆಯ್ತು. ಹಂಗಾದ್ರೆ ಹೋಗಿ ಬರೋಣ ಬಿಡು, ಅದಕ್ಕೇನಂತೆ. ಆಮೇಲೆ ದೀಪ್ತಿ ವಿಚಾರಕ್ಕೆ ಏನಾದರೂ ಯೋಚನೆ ಮಾಡ್ದ? ಅಲ್ಲ, ದೀಪ್ತಿ ವಿಚಾರಕ್ಕೆ ನಾನೇನು ಯೋಚನೆ ಮಾಡಬೇಕಮ್ಮ? ಏನೋ ದಡ್ಡನ್ ಥರ ಕೇಳ್ತೀಯಲ್ಲ. ಈಗ ಶರ್ಮಿಳನ ವಿಚಾರದಲ್ಲಿ ನಿಮ್ಮ ಭಾವ ನಿರ್ಧಾರ ತಗೊಂಡು ಬಂದು ಶರ್ಮಿಳನ್ ಕರ್ಕೊಂಡು ಹೋದ್ರ, ಹಾಗೆ ನೀನು ಒಂದು ನಿರ್ಧಾರ ತಗೊಂಡು ಹೋಗಿ ದೀಪ್ತಿನ ಕರ್ಕೊಂಬಂದ್ಬಿಡು. ಇಲ್ಲ ಮಾತಾಡು, ಈ ಥರ ಹೊಂದ್ಕೊಂಡು ಬಾಳ್ಕೊಂಡು ಹೋಗೋಣ ಅಂತವ. ಅಮ್ಮ, ಪದೇ ಪದೇ ಅದೇ ವಿಚಾರವಾಗಿ ಮಾತಾಡೋದಕ್ಕೆ ಹೋಗ್ಬೇಡ. ಅದೆಲ್ಲ ಮುಗ್ದೋಗಿರೋ ಕತೆಗಳು. ನನ್ನ ಜೀವನದಲ್ಲಿ ಇನ್ನು ದೀಪ್ತಿ ಬರ್ತಾಳೆ, ದೀಪ್ತಿ ಜೊತೆ ಜೀವನ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು ಬಿಡು. ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋಕೆ ಹೋಗ್ಬೇಡ. ಏನೋ ನೀನು ನಾನು ಮಾತಾಡ್ತೀನಿ ಅಂತಂದ್ರೆ ನನ್ನ ಬಿಡೋದಿಲ್ಲ. ದರ 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 ಅಂತ ಹೇಳ್ಕೊಂಬಂದ್ಬಿಟ್ಟೆ ಅಲ್ಲಿಂದವ. ನಾನೇ ಮಾತಾಡ್ತಿರ್ಲಿಲ್ವಾ ನಿಮ್ಮ ಅತ್ತೆ ಮಾವನ ಜೊತೆಲಿ? ಅವ್ರಿಗೆ ಅವ್ರ ಮಗಳು ಭವಿಷ್ಯ ಎಷ್ಟು ಮುಖ್ಯನೋ ನನಗೂ ನನ್ನ ಮಗನ ಭವಿಷ್ಯ ಅಷ್ಟೇ ಮುಖ್ಯ. ಈಗಾಗಲೇ ನಿನಗೆ 2 ಮದುವೆ ಆಗವೆ ಅಲ್ಲ. ಈ ವಿಚಾರ ಯಾರಿಗೂ ಹೇಳದೆ ಮುಚ್ಚಿಟ್ಟು ಮದುವೆ ಮಾಡ್ಕೋಬೋದು. ನಾಳೆ ಗೊತ್ತಾದ್ಮೇಲೆ ಆದ್ರೂ ಅಯ್ಯೋ ಹಿಂಗಂತೆ ಅಂತ ಹೇಳಿ ಮಾತು ಬರ್ತವೆ. 2ನೇ ಮದುವೆಗಾದ್ರೆ ಯಾರು ಕೊಡ್ತಾರೆ? 3ನೇ ಮದುವೆಗೆ ಅಂತಂದ್ರೆ ಯಾರು ಕೊಡ್ತಾರೆ ಹೇಳು? ಬೇಡ ಬೇಡ. ಅದಕ್ಕೆ ನೋಡು, ದೀಪ್ತಿನೇನೆ ಸರಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದು ಕಲಿ. ಇನ್ನು ಯಾರ ಸುದ್ದಿಗೂ ಹೋಗಕ್ಕೆ ಹೋಗ್ಬೇಡ ಕಣಪ್ಪ. ನೀನುಂಟು ನಿನ್ನ ಸಂಸಾರ ಉಂಟು ಅಂತ ಜೀವನ ಮಾಡ್ಕೊಂಡು ಹೋಗು. ನಾನಿನ್ನೆಷ್ಟು ತಿಂದಳು ಈಗಲೂ ಆಗ್ಲೋ ಅನ್ನೋ ಉಸಿರು ಕೈಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೀನಿ, ಸಾವು ಯಾವಾಗ ಬರ್ತದೋ ಅಂತವ. ಮಕ್ಕಳು ಮೊಮ್ಮಕ್ಕಳ ಜೊತೆ ಆಡ್ಕೊಂಡು ಜೀವನ ಮಾಡೋಕೆ ನನಗೂ ಇಷ್ಟ ಹಾಕಲ್ವಾ ಹೇಳು? ನೀನು ಹೇಳೋದು ನೋಡಿದ್ರೆ ಅದು ಆಗದೇ ಇರೋ ಮಾತು ಬಿಡು. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಬೇಕಾದರೆ ಸಾಯಂಕಾಲ ಬೇಗ ಬರ್ತೀನಿ. ಬೇಕಿದ್ರೆ ಶರ್ಮಿಳಂಗೆ ಒಂದು ಸೀರೆ ತಗೊಂಬರ್ಲಾ? ಸೀರೆ ತತ್ತೀಯಾ? ನಿಮ್ಮ ಅಂಗಡಿನೇ ಐತಲ್ಲ, ಒಂದು ಚೆನ್ನಾಗಿರೋ ಸೀರೆನ ಡಿಸ್ಕೌಂಟ್ ಹಾಕಿಸ್ಕೊಂಡು ತಗೊಂಬಂದ್ಬಿಡು. ಸೀರೆ ಕೊಟ್ಟು ಹಂಗೆ ಮಾತಾಡಿಸ್ಕೊಂಡು ನೋಡ್ಕೊಂಬಂದ್ರಾಯ್ತು. ಸರಿ ಆಯ್ತು ಬಿಡಮ್ಮ, ಸಾಯಂಕಾಲ ಬರ್ತೀನಿ. ಹೋಗ್ಬಿಟ್ಟು ಮಾತಾಡ್ಸ್ಕೊಂಬರೋಣಂತೆ. ನೀನೊಂದ್ಸರಿ ಫೋನ್ ಮಾಡಿರು ಶರ್ಮಿಳಂಗೆ, ಈ ಥರ ಬರೋಣ ಅಂತ ಇದೀನಿ ಕಣಮ್ಮ, ಬರ್ಲ ಬೇಡವಾ ಅಂತ ಕೇಳ್ಕೊಂಡ್ಬೇಕಿ. ನಾನು ಸರಿ ಅಮ್ಮ ಆಯ್ತು. ಹಂಗೇನಾರ ಆಯ್ತು ಹೊರಡೋಣ ಅನ್ನೋದಾದ್ರೆ ಒಂದು ಸೀರೆ ತಗೋತೀನಿ. ಹೋಗಪ್ಪ, ಇಲ್ಲಿ ಯಾಕೆ ಆರ್ಡ್ರು ಕಾಕ್ರು ಬರ್ತಾರೆ? ನಮ್ಮ ಎಚ್ಚರಿಕೆಯಲ್ಲಿ ನಾವಿರ್ಬೇಕು. ಬಾ ಅಮ್ಮ, ಬಾಗ್ಲಾಕೋ, ನಾನು ಓಡ್ತೀನಿ. ಸರಿ ನಡಿಯಪ್ಪ. ಈ ಹಾಳಾದ್ದು ಮಂಡಿ ನೋವು ಆಗ ಬಿದ್ದಿದ್ನಲ್ಲೋ, ಆಗ ಬಿದ್ದಾಗಿಂದನೂ ಇನ್ನೂ ವಿಪರೀತ ನೋವಾಗ್ಬಿಟ್ಟೈತೆ. ಅಯ್ಯೋ, ಎದ್ರೆ ಕೂರೋದು ಕಷ್ಟ, ಕೂತ್ರೆ ಹೇಳೋದು ಕಷ್ಟ. ಅದೆಂಥದೋ ಇದು ಬರ್ತದ ಸ್ಟಿಕ್ಕು ಇಟ್ಕೊಂಡು ಓಡಾಡೋದು, ಅದನ್ನಾರು ತರಿಸಿ ಇಟ್ಕೋಬೇಕು ಕಣಪ್ಪ. ಸ್ಟಿಕ್ ಬೇಕಾ? ಸರಿ ಆಯ್ತು ಬಿಡು, ನೋಡ್ತೀನಿ. ಒಂದು ಚೆನ್ನಾಗಿರೋ ಸ್ಟಿಕ್ ತಂದು ಕೊಡ್ತೀನಿ. ಬಾ, ಬಾಗ್ಲಾಕು ಬಾ. ಅಪ್ಪ, ಇಶೋ, ಎದ್ರೆ ಕೂರಕ್ಕಾಗಲ್ಲ, ಕೂತ್ರೆ ಹೇಳೋಕ್ಕಾಗಲ್ಲ. ಶಿವ ಶಿವ. ಫೋನ್ ಎಲ್ಲಿಟ್ಟೆ? ನನ್ನ ಮಗಳಿಗಾದ್ರೂ ಫೋನ್ ಮಾಡಿ ಕೇಳೋಣ. ಅವ್ರ ಅತ್ತೆ ಏನಂತಾಳೋ ಏನೋ. ಅವ್ರ ಅತ್ತೆ ಹಂಗಂತಾಳೆ ಹಿಂಗಂತಾಳೆ ಅಂದ್ಕೊಂಡು ಮಗಳು ನೋಡೋಕೆ ಹೋಗದೆ ಇದ್ರೆ ಆಯ್ತದ? ಇಲ್ಲೇ ಇಟ್ಟಿದ್ದೀನಲ್ಲ ಫೋನ. ಹಲೋ ಅಮ್ಮ, ಹೇಳಮ್ಮ. ಏನು ಬೆಳಗ್ಗೆನೆ ಫೋನ್ ಮಾಡಿದೀಯಲ್ಲಮ್ಮ? ತಿಂಡಿ ಆಯ್ತಾ? ಅಣ್ಣ ಏನು ಮಾಡ್ತಿದ್ದಾನೆ? ಅಣ್ಣ ಕೆಲ್ಸಕ್ಕೆ ಹೋದ್ನಾ? ಕಣಮ್ಮ ಶರ್ಮಿಳಾ, ನಿಮ್ಮ ಅಣ್ಣ ಕೆಲಸಕ್ಕೆ ಈಗ ತಾನೇ ಹೋದ. ನಾನು ತಿಂಡಿ ಮಾಡ್ಬೇಕೀಗ. ಉಪ್ಪಿಟ್ಟು ಮಾಡಿದ್ದೀನಿ, ಉಪ್ಪಿಟ್ಟು ಮಾಡಿದ್ದೆ. ಅದಕ್ಕೆ ಒಂಚೂರು ಮೊಸರು ಹಾಕೊಂಡು ತಿನ್ಬಿಟ್ಟು ಹೋದ ನಿಮ್ಮ ಅಣ್ಣ. ಈಗ ನಾನು ಹೋಗಿ ತಿಂಡಿ ತಿನ್ನಬೇಕು. ಉಪ್ಪಿಟ್ಟು ಮಾಡಿದ್ದಮ್ಮ? ಅಲ್ಲ, ರುಚಿಯಾಗಿ ಏನಾದ್ರು ತರಕಾರಿ ತಂದು ಪಲ್ಯ ಗಿಲ್ಯ ಮಾಡ್ಕೊಂಡು ತಿನ್ನೋದಲ್ವೇನಮ್ಮ? ಈ ಟೈಮಲ್ಲಿ ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಬೇಕು. ಅಯ್ಯೋ, ಏನು ಸೊಪ್ಪು ಏನು ತರಕಾರಿ ತರೋದಪ್ಪ? ಇರೋರಿಬ್ರಿಗೆ ಏನು ಮಾಡ್ಕೊಂಡು ತಿನ್ನಾನೆ ಹೇಳು? ಈಗ ನನಗೂ ಅಷ್ಟು ಕೈಲಿ ಹಾಕಲ್ಲ, ಶಕ್ತಿ ಇಲ್ಲ ಅಷ್ಟೊಂದೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ. ಏನೋ ಒಂಚೂರು ಮಾಡಿ ಹಾಕ್ತೀನಿ, ಅವನು ತಿನ್ಬಿಟ್ಟು ಕೆಲ್ಸಕ್ಕೆ ಹೋಯ್ತಾನೆ. ನನಗೇನು ಹೋಯ್ತಾ ವಯಸ್ಸು ಬರ್ತದ ಹೇಳು? ಅಯ್ಯೋ, ಆಗಲ್ಲ ಕಣ್ಮಗಳೇ ಎಲ್ಲನೂ ಮಾಡ್ಕೊಳ್ಳೋಕ್ಕೆ. ಅಲ್ಲದೆ ಎಲ್ಲ ತರಕಾರಿ ರೇಟ್ ಏನು ಕಮ್ಮಿ ಐತಾ? ಹಣ್ಣು ತರಕಾರಿ ಮಾತಾಡ್ಸೋಕೆ ಹಾಕಲ್ಲ ಮಾರ್ಕೆಟಲ್ಲಿ, ಆ ಪಟ್ಟಿ ರೇಟ್ ಐತೆ. ಅಲ್ಲ ಕಣಮ್ಮ, ರೇಟ್ ಐತೆ, ಬೆಲೆ ಜಾಸ್ತಿ ಅಂತ ಹೇಳ್ಬಿಟ್ಟು ಮನುಷ್ಯ ತಿನ್ನೋದು ಬಿಡೋಕ್ಕಾಯ್ತದ ಹೇಳು? ಹಂಗೇನಾದರೂ ಆಯಿತು ಅಂದರೆ ಬೇಕಿದ್ರೆ ನಾನೇ ಒಂದಿಷ್ಟು ಖರ್ಚು ಕಾಸು ಹಾಕ್ತೀನಿ.
ನನ್ನ ಅಕೌಂಟಲ್ಲಿ ಸ್ವಲ್ಪ ಸೇವಿಂಗ್ಸ್ ಅಂತ ಇಟ್ಕೊಂಡಿದ್ನಲ್ಲ, ಇನ್ನೇನು ನನ್ನ ಗಂಡು ಮನೇಲಿ ನನಗೆ ಏನು ತೊಂದರೆ ಇಲ್ಲ ಕಣಮ್ಮ, ಚೆನ್ನಾಗಿದ್ದೀನಿ. ಆ ದುಡ್ಡು ನಿಮಗೆ ಹಾಕ್ಕೊಡ್ತೀನಿ. ಒಂಚೂರು ಅಚ್ಚುಕಟ್ಟಾಗಿ ಅಡುಗೆ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ತಿನ್ನು. ಈಗ ತಾನೇ ನೀನೇ ಹೇಳ್ತಿದ್ದೀಯಾ ಏನು ನನಗೆ ಬರ್ತಾ ಬರ್ತಾ ವಯಸ್ಸು ಕೂಡು ಬರ್ತದ ಅಂತವ. ವಯಸ್ಸಾದಂಥ ಕಾಲಕ್ಕೆ ಅವೆಲ್ಲನೂ ತಿನ್ನಬೇಕು. ನೀನು ನೋಡ್ಕೊಳಕ್ಕೆ ಯಾರವ್ರೆ ಹೇಳು? ನಮ್ಮ ಮನೆಗೆ ತಂದು ಇಟ್ಕೊಳ್ಳೋಣ ಅಂತಂದರೆ ನಿನಗೆ ಮೊದಲೇ ಗೊತ್ತಲ್ಲ ನಮ್ಮ ಮನೆಯಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ. ಸ್ವಲ್ಪ ದಿನ ಹೋಗಲಿ, ಆಮೇಲೆ ಹಂಗೇನಾರು ಅನುಕೂಲ ಆಯಿತು ಅಂತಂದರೆ ಬೇಕಿದ್ರೆ ಇಲ್ಲೇ ಬಂದಿರುವಂತೆ. ಅಲ್ಲ ಕಣವ, ಹೆಣ್ಣು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಬಂದಲ್ಲಿ ಕೂತ್ಕೊಳಕ್ಕಾಯ್ತದ? ಅದೆಲ್ಲ ಸರಿ ಹಾಕಲ್ಲ ಬಿಡು. ಆಮೇಲೆ ನಾನು ನಿನಗೆ ಫೋನ್ ಮಾಡಿದ ವಿಷಯನೇ ಮರ್ತುಬಿಟ್ಟೆ. ಇದು ಸಾಯಂಕಾಲಕ್ಕೆ ನಾನು ನಿಮ್ಮ ಅಣ್ಣ ಇಬ್ಬರೂ ನಿಮ್ಮ ಮನೆಗೆ ಬರ್ತೀವಿ. ಏನಮ್ಮ, ಮನೆಗೆ ಬರ್ತೀರಾ? ಬನ್ನಿ ಅಮ್ಮ. ಅಲ್ಲ ಬರ್ತೀವಿ. ಅಲ್ಲ ನಿಮ್ಮ ಅತ್ತೆ ಏನಾದರೂ ಅನ್ಕೋತಾರೋ ಏನೋ ಅಂತವ ಗಿರಿ ಹಂಗಂದ. ಅಲ್ಲ ಕಣಮ್ಮ, ಹಿಂಗೆ ಹೋಗೋದು ಸರಿ ಐತೋ ಇಲ್ವೋ ನೋಡು. ಅವ್ರ ಅತ್ತೆ ಮೊದಲೇನೇ ನಮ್ಮ ಕಂಡ ಅಷ್ಟಕ್ಕಷ್ಟೇ ನೋಡು, ಕೇಳು ಶರ್ಮಿಳಂಗೆ ಬರೋದಾ ಏನೋ ಎತ್ತ ಅಂತ ಕೇಳು ಅಂದ. ಅದಕ್ಕೆ ಕೇಳೋಣ ಅಂದ್ಬಿಟ್ಟು ಮಾಡಿದೆ. ಅಲ್ಲ ಕಣಮ್ಮ, ಎಂಥ ಮಾತು ಹೇಳ್ತಾ ಇದೀಯಮ್ಮ ನೀನು? ಹಂಗೇನು ಅನ್ಕೊಳಕಲ್ಲ. ಹಂಗೇನಾರು ಅನ್ಕೊಂಡ್ರೆ ಯಾಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಯ್ತೀಯ? ಬೈದ್ರು ಬೈಕಳ್ಳಿ ಅಂದ್ಬಿಟ್ಟು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಟ್ರಾಯ್ತು. ಬಾ, ನೀನು ಬರ್ದೆ ಇನ್ನು ಯಾರು ಬರ್ತಾರೆ ಹೇಳಿ ನಾನು ನೋಡೋದಕ್ಕೆ? ನನಗೆ ಆಸೆ ಇರೋದಿಲ್ವಾ? ನಮ್ಮ ಅಣ್ಣ ನಮ್ಮಮ್ಮ ಎಲ್ಲ ಬರಬೇಕು ನಮ್ಮ ಮನೆಗೆ. ಅವ್ರಿಗೂ ನಾನು ರುಚಿಯಾಗಿ ಅಡುಗೆ ಮಾಡಿಕೊಡ್ಬೇಕು ಅಂತೆಲ್ಲ ನನಗೂ ಆಸೆ ಇರುತ್ತೆ. ಏನು ಅನ್ಕೊಳ್ಳೋದಿಲ್ಲ. ನಮ್ಮ ಮಾವ ಏನು ತೊಂದರೆ ಇಲ್ಲ ಕಣಮ್ಮ. ಮಾವ ಬದಲಾಗಿದ್ದೀನಿ ಅಂತ ಅಂದಮೇಲೆ ಅವರು ಒಪ್ಕೊಂಡವ್ರೆ. ಇನ್ನು ಇವ್ರೂ ಶಶಾಂಕ್ ಕೂಡ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ. ನಮ್ಮ ಅತ್ತೆನೇ ಸ್ವಲ್ಪ ಹಂಗೋ ಹಿಂಗೋ ಮಾಡ್ತಾರೆ. ಅಯ್ಯೋ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಬದುಕಬೇಕು ಅಂತಂದರೆ ಅವೆಲ್ಲನೂ ಅನುಸರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಯ್ತಲ್ಲ ಕಣಮ್ಮ. ಹೌದಾ, ಸರಿ ಕಣಮ್ಮ, ಆಯ್ತು. ಹಂಗಾದ್ರೆ ಸಾಯಂಕಾಲಕ್ಕೆ ಬರ್ತೀವಿ ಬಿಡು. ಹ್ಞೂ ಸರಿ ಅಮ್ಮ, ಆಯಿತು. ಅಮ್ಮ, ಮಿಷಿನಿಗೆ ಬಟ್ಟೆ ಹಾಕಿದ್ದೆ, ಎಲ್ಲ ತಗೊಂಡೋಗ್ಬಿಟ್ಟು ಟೆರೆಸ್ ಮೇಲೆ ಒಣಗಾಕ್ಬಿಟ್ಟು ಬರ್ತೀನಿ. ಹ್ಞೂ ಸರಿ ಸರಿ ಮಗಳೇ, ಆಯಿತು, ಹಾಕೋವು. ಆಮೇಲೆ ನಿಮ್ಮ ಅತ್ತೆ ಮಾತಾಡಿಸ್ತಾವಳ ಇಲ್ವಾ ನಿನ್ನ? ಅಯ್ಯೋ ಹಾಗೆ ಕಣಮ್ಮ, ಏನು ಮಾತಾಡಿಸ್ತಾರೆ, ಅಷ್ಟಕ್ಕಷ್ಟೇನೇನೆ. ನಾನೇನಾರು ಅಡುಗೆ ಮಾಡಿದರೆ ಅಡುಗೆ ಮನೇಲಿದ್ದರೆ ಅಡುಗೆ ಮನೆಗೆ ಬರೋದಿಲ್ಲ. ನಾನು ಮಾಡ್ಕೊಂಬಂದು ಕೊಟ್ಟರೆ ಕಾಫಿ ಕುಡಿಯೋದಿಲ್ಲ. ಅವರೇ ಹೋಗಿ ಬಡಿಸ್ಕೋತಾರೆ, ತಿಂತಾರೆ. ನನ್ನ ಕೈಯಿಂದ ಏನು ಇಸ್ಕೊಂಡು ತಿನ್ನೋಕ್ಕಲ್ಲ ಕಣಮ್ಮ. ಹೌದಾ, ಹೋಗ್ಲಿ ಬಿಡಮ್ಮ. ನೀನು ಮಾಡಿರೋ ಅಡುಗೆ ತಿಂತವ್ರಲ್ಲ, ಇನ್ನೊಂದು ಸ್ವಲ್ಪ ದಿನ ನಿನ್ನ ಕೈಯಾರೆ ಬಡಿಸ್ಕೊಂಡು ತಿಂತಾರೆ. ಏನಾದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡ, ಎಲ್ಲ ಸರಿ ಹೋಯ್ತದೆ, ಹೊಂದ್ಕೊಂಡು ಹೋಗು. ಸರಿ ಅಮ್ಮ, ಆಯಿತು. ಅಣ್ಣಂಗೆ ಫೋನ್ ಮಾಡಿ ಹೇಳು, ಸಾಯಂಕಾಲ ಬೇಗನೆ ಬನ್ನಿ, ಅಡುಗೆ ಮಾಡಿರ್ತೀನಿ, ಇಲ್ಲೇ ಊಟ ಮಾಡ್ಕೊಂಡು ಹೋಗುರಿ. ಅಯ್ಯೋ, ಅಡುಗೆ ಗಿಡ್ಗೆ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಮಗಳೇ. ಹಿಂಗೆ ಬಂದು ಹಿಂಗೆ ಮಾತಾಡ್ಸ್ಕೊಂಡು ವಾಪಸ್ ಬಂದುಬಿಡ್ತೀವಿ, ನಾವೇನಲ್ಲಿ ಇರೋಕ್ಕಲ್ಲ. ಅಯ್ಯೋ ಆಯಿತು, ಬಾರಮ್ಮ, ಫಸ್ಟ್ ನೀವು ಬನ್ನಿ, ಆಮೇಲೆ ನೋಡೋಣ. ಸರಿ ಮಗಳೇ, ಆಯಿತು. ಸರಿ, ಅದೇನೋ ಬಟ್ಟೆ ಒಣಗಾಕ್ಬೇಕು ಅಂತಿದ್ದಲ್ಲ, ಹೋಗಿ ಹಾಕ್ಬಿಟ್ಟು ಬರೋಗು, ಮಾಡ್ತೀನಿ. ಸರಿ ಅಮ್ಮ, ಆಯಿತು.